ನಮಸ್ಕಾರ, ನಾನು ಮಂಜುನಾಥ್ ಕನ್ನಮಡಿ, CPRO ಸೌತ್ ವೆಸ್ಟರ್ನ್ ರೈಲ್ವೆ. ಕೆಲವೊಂದು ಸುದ್ದಿ ಮಾಧ್ಯಮಗಳಲ್ಲಿ ಬಂದಿರೋ ಹಾಗೆ ನೀವು ಕೇಳಿರ್ತೀರಿ, ಏನಂದರೆ ಮಹಾಕುಂಭಮೇಳ ಆಯೋಜನೆಗೊಂಡಿರ್ತಕ್ಕಂಥದ್ದು ಪ್ರಯಾಗರಾಜದಲ್ಲಿ. ಅಲ್ಲಿ ಕೆಲವೊಂದು ರೈಲ್ವೆ ಸ್ಟೇಷನ್ಗಳನ್ನು ಆಪರೇಟ್ ಮಾಡ್ತಾ ಇಲ್ಲ, ಕೆಲವೊಂದು ಸ್ಟೇಷನ್ ಕ್ಲೋಸ್ ಮಾಡಿದ್ದಾರೆ, ಪಬ್ಲಿಕ್ ಯೂಸ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ಎಲ್ಲ ಸುದ್ದಿ ಮಾಧ್ಯಮದಲ್ಲಿ ಬರ್ತಾ ಇದೆ. ಇದನ್ನು ನಾವು ಇವತ್ತು ಮಧ್ಯಾಹ್ನ ಆನರಬಲ್ ರೈಲ್ವೆ ಮಿನಿಸ್ಟರ್ ಶ್ರೀ ಅಶ್ವಿನ್ ವೈಷ್ಣವ್ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಕೂಡ ಹೇಳಿದ್ದಾರೆ. ಏನಂದರೆ ಇದೆಲ್ಲ ಕೇವಲ ವದಂತಿ ಅಂತ. ಅಲ್ಲಿ ಪ್ರಯಾಗರಾಜ್ ಮತ್ತು ಅದರ ಸುತ್ತಲತಕ್ಕ ಸರ್ವ್ ಮಾಡ್ತಕ್ಕಂಥ 8 ರೈಲ್ವೆ ಸ್ಟೇಷನ್ಗಳು ಎಲ್ಲವೂ ವರ್ಕಿಂಗ್ ಸ್ಥಿತಿಯಲ್ಲಿದ್ದಾವೆ. ಎಲ್ಲವೂ ನಿನ್ನೆ ಸಂಡೇ 9ನೇ ತಾರೀಕು 330 ಟ್ರೈನ್ ಅಲ್ಲಿಂದ ಆಪ್ರೇಟ್ ಮಾಡಿದ್ದೀವಿ. ಅರೌಂಡ್ 12 ಲಕ್ಷ ಜನನ ಅಲ್ಲಿಂದ ನಾವು ರವಾನೆ ಆಗಿದೆ. ಅದಾದಮೇಲೆ ಇವತ್ತು ಅಪ್ ಟು ಅರೌಂಡ್ 4 o'clock ತನಕ 220 ಟ್ರೈನ್ಸ್ನ ಆಪ್ರೇಟ್ ಮಾಡಿದ್ದೀವಿ. ಮತ್ತು ಅರೌಂಡ್ 9 lakhs ಪೀಪಲ್ನ ನಾವು ಅಲ್ಲಿ ಕ್ಯಾಟರ್ ಮಾಡಿದ್ದೀವಿ ಸರ್ವಿಸ್ನ. ಸೊ ಮತ್ತು ಅಪಾರ್ಟ್ ಫ್ರಮ್ ದಿಸ್ ಎಲ್ಲ ಮೆಮು ಟ್ರೈನ್ ಮತ್ತು ಮೇಲ್ಬಾರ್ ಎಕ್ಸ್ಪ್ರೆಸ್ ಟ್ರೈನ್ಸ್ ಎಲ್ಲವೂ ಆ್ಯಸ್ ಪರ್ ದ ಶೆಡ್ಯೂಲ್ ರನ್ ಆಗ್ತಾ ಇದ್ದಾವೆ. ಸೊ ಜನರು ಯಾವುದೇ ವದಂತಿಗೆ ಕಿವಿ ಕೊಡಬಾರ್ದು ಅಂತ ತಮ್ಮಲ್ಲಿಗೆ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ಅಲ್ಲಿ ಜನರಲ್ ಮ್ಯಾನೇಜರ್ ಆಫ್ ನಾರ್ತ್ ಸೆಂಟ್ರಲ್ ರೈಲ್ವೆ ಮತ್ತು ಬನಾರಸ್ ಮತ್ತು ಪ್ರಯಾಗ್ರಾಜ್ 2 ಡಿವಿಷನ್ಗಳ DRMs ಅಲ್ಲಿ ಸ್ಥಳದಲ್ಲಿ ಮೊಕಾಮ್ ಹೂಡಿ ಸಿಚುವೇಶನ್ನ ಅನಲೈಸ್ ಮಾಡ್ತಾ ಇದ್ದಾರೆ. ರೌಂಡ್ ದ ಕ್ಲಾಕ್ ಅದನ್ನು ಮಾನಿಟರಿಂಗ್ ಮಾಡ್ತಾ ಇದ್ದಾರೆ. ಮತ್ತು ಅಲಾಂಗ್ ವಿತ್ ಸೀನಿಯರ್ ಆಫಿಷಿಯಲ್ಸ್ ಆಫ್ ದ ಡಿವಿಷನ್ಸ್ ಎಲ್ಲರೂ ಮತ್ತು ಅಡಿಷನಲ್ ಪೊಲೀಸ್ ಫೋರ್ಸಸ್ ಆಫ್ ARP ಆ್ಯಂಡ್ RPF ಎಲ್ಲರೂ ಇದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ. ಸೊ ಯಾವುದೇ ವದಂತಿಗೆ ಕಿವಿ ಕೊಡದೆ ಜನರು ತಮ್ಮ ಶ್ರದ್ಧೆಯನ್ನು ಸ್ಥಳಕ್ಕೆ ಆಗಮಿಸ್ತಕ್ಕಂಥ ಕರೆಕ್ಟಾಗಿ ಟೈಮ್ಗೆ ಆಗಮಿಸ್ತಾ ಇದ್ದಾವೆ ಎಲ್ಲ ಟ್ರೈನ್ಗಳು. ಸೊ ಭಕ್ತಾದಿಗಳು ಹೋಗಿ ತಮ್ಮ ಭಕ್ತಿಯನ್ನು ತೋರ್ಪಡಿಸ್ಬೇಕಂತ ಹೇಳ್ತಾ ಇದ್ದೀನಿ. प्रेजेंट है ज्ञान ही नहीं तो क्या करेंगे. एक्चुअली इंडिया में मिलेट्स को प्रमोट करते हैं क्योंकि ಆರ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ ಅವರ ಜೊತೆ ಬಹಳ ಚೆಂದ ಇತ್ತು, ಬಹಳ ಖುಷಿ ಆಯಿತು ನನಗೆ ಅವ್ರನ್ನ ಮೀಟ್ ಮಾಡಿ. ಅಂದರೆ ಯಾರಿಗೆ ಸಿಗ್ತದೆ ಇಂಥ ಒಳ್ಳೆಯ ಅನುಭವ, ಅಂದರೆ ಒಂದು ಕನಸು ನಿಜ ಆಗ್ತದಲ್ಲ ಆ ಥರ ಆಯಿತು ನನಗೆ. ಅವರನ್ನು ಭೇಟಿ ಮಾಡಿ ಅವರ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ದು ಬಹಳ ಅಂದರೆ ಬಹಳ ಖುಷಿ ಆಯಿತು. ಅದು ಎಕ್ಸ್ಪ್ರೆಸ್ ಮಾಡಲಿಕ್ಕಾಗ್ತಿಲ್ಲ. ಮೊದಲು ನಾವು ಯಾವಾಗಲ್ಲಿ ಎಂಟರ್ ಆದ್ವೋ ಆಗ ಅವರು ನನಗೆ ಅನಿಸ್ತಾ ಇತ್ತು, ಅಯ್ಯೋ ಇವಾಗ ನಾನು ಹೇಗೆ ಮಾತಾಡೋದು, ನಂಗೆ ನರ್ವಸ್ನೆಸ್ ಆಗ್ತಾಯಿದೆ, ಆ ಥರ ಸ್ವಲ್ಪ ಆ್ಯಂಗ್ಸೈಟಿ ಫೀಲಿಂಗ್ ಆಗ್ತಾಯಿತ್ತು. ಬಟ್ ಯಾವಾಗ ನರೇಂದ್ರ ಮೋದಿಜಿ ಅವರು ನಮ್ಮ ಹತ್ತಿರ ಬಂದು ಅವರ ಸ್ನೇಹಿತರ ಥರ ನಮ್ಮನ್ನ ಟ್ರೀಟ್ ಮಾಡಿದ್ರು, ಆವಾಗ ಬಹಳ ಖುಷಿ ಆಯಿತು.